ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಕೋಟಿಗಟ್ಟಲೆ ಅನುದಾನ ನೀಡಿದ ಹಿನ್ನೆಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕರಡಿಗುಡ್ಡ ಗ್ರಾಮದ ರಸ್ತೆಗೆ ಸಿಸಿ ರಸ್ತೆ ನಿರ್ಮಿಸಲು 50 ಲಕ್ಷ ಅನುದಾನ ನೀಡಲಾಗಿದೆ ಎಂದು ಶಾಸಕ ಹಂಪಯ್ಯ ನಾಯ್ಕ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮದ ರಸ್ತೆ ನಿರ್ಮಿಸಲು ಕಾಮಗಾರಿಗೆ ಚಾಲನೆ ಕೊಟ್ಟು ಬಳಿಕ ಮಾತನಾಡಿದರು. 2024-25ನೇ ಸಾಲಿನ KKRDB ಅನುದಾನವಾಗಿದ್ದು ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಗುತ್ತಿಗೆದಾರ ಮೋಹನ್ ಕುಮಾರ್ ಅವರು ಕಾಮಗಾರಿ ಗುಣಮಟ್ಟದಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದ ಅಭಿವೃದ್ಧಿ ಮಾಡುವುದೇ ನಮ್ಮ ಉದ್ದೇಶ. ಹೀಗಾಗಿ ನನ್ನ ಅವಧಿಯಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಎಂದರು. ಇದು 7-8 ವರ್ಷದಿಂದಲೂ ಇದು ಇದೇ ರೀತಿ ಇರೋದ್ರಿಂದ ಜನರಿಗೆ ತೊಂದರೆ ಆಗೋದ್ರಿಂದ ಇದು ಮಾಡ್ಬೇಕಂತ ಈಗ ಒಂದು 6 ತಿಂಗಳಿಂದ ನಾನು ಬಸವರಾಜ್ ಅವರು KKRDBಗೆ ನಾವು ಕೊಟ್ಟಿದ್ವಿ. ಅದು ಈ ವರ್ಷ ಇದರಲ್ಲಿ ಏನಪ್ಪ ಅಂತಂದರೆ 50 ಲಕ್ಷ ಅನುದಾನ ಮಂಜೂರು ಮಾಡಿ ಇವತ್ತು 200 ಮೀಟ್ರ್ ಉದ್ದ 20 ಫೀಟ್ ಅಗಲ 8 ಇಂಚ್ ಎತ್ತರ CC ರೋಡ್ ಏನಪ್ಪ ಅಂತಂದರೆ ಇವತ್ತು KKRDBಯಿಂದ ಮಂಜೂರಾದಂಥ ಕೆಲಸ ಇವತ್ತಿನ ದಿವಸ ಪೂಜೆ ಮಾಡಿ ಆದಷ್ಟು ಬೇಗ ಜನರಿಗೆ ಏನಪ್ಪ ಅಂತಂದರೆ ಸುವ್ಯವಸ್ಥಿತ ರೀತಿಯಲ್ಲಿ ಈ ರೋಡು ಆಗಬೇಕಂತೇಳಿ ಈ ಸಂದರ್ಭದಲ್ಲಿ. ಎಷ್ಟನೇ ಸಾಲಿನ ಸರ್ ಇದೆಲ್ಲ? ಇದು ಹೋದ ವರ್ಷದ್ದು 14-25. ಹೌದಾ ಸರ್? ಓಕೆ. ಇದು ಗುತ್ತಿಗೆದಾರ ಯಾರು ಸರ್ ಇವರು? ಇಲ್ಲಿ ಮಾನ್ಯವರು ಪ್ರಾಪರ್ ಯಾರು? ಮೋಹನ್ ಕುಮಾರ್. ಟೋಟಲ್ ಅಂದಾಜು ಸರ್? ಟೋಟಲ್ 50 ಲಕ್ಷ ಅಂತ ಹೇಳಿದ್ನಲ್ಲ. ಉಲ್ಟಾ ಪಲ್ಟ ಕೇಳ್ತಾರೆ. ಏನು ಸಲ